ವೈಡ್ ಫಸ್ಟ್ ಓವರ್ನಲ್ಲಿ 5 ವೈಡ್. ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಂತ ಪಾಕಿಸ್ತಾನಕ್ಕೆ ಮೊದಲ ಓವರ್ನಲ್ಲೇ ಮೊಹಮ್ಮದ್ ಶಮಿ 5 ವೈಡ್ ಬಾಲ್ಗಳನ್ನು ಹಾಕಿದ್ರು. ಹೀಗೆ ಶುರುವಾದಂಥ ಟೀಮ್ ಇಂಡಿಯಾ ಜರ್ನಿ ಕೊನೆಗೆ ಎಂಡ್ ಆಗಿದ್ದು ಕಿಂಗ್ ವಿರಾಟ್ ಕೊಹ್ಲಿ ಅವರ ಸೆಂಚುರಿ ಮೂಲಕ. ಸೂಪರ್ ಸಂಡೇ ವಿತ್ ಹೈ ವೋಲ್ಟೇಜ್ ಮ್ಯಾಚ್ ಬಗೆಗಿನ ಕೆಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಬೌಲಿಂಗ್ ನಿಂದ ಹಿಡಿದು ಬ್ಯಾಟಿಂಗ್ ವರೆಗೂ ಕೂಡ ಪಾಕಿಸ್ತಾನದ ಮೇಲೆ ಸವಾರಿ ಮಾಡಿದಂತ ಭಾರತ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ 2ನೇ ಗೆಲುವನ್ನ ಸಾಧಿಸಿದೆ. ಗೆದ್ದೇ ಗೆಲ್ತೇವೆ ಅಂತ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಬಂದಿದ್ದಂತ ಮೆನ್ ಇನ್ ಗ್ರೀನ್ ಬಾಯ್ಸ್ ಸೋತು ಸುಣ್ಣವಾಗಿದ್ದಾರೆ. ಬರೀ ಸೋಲು ಮಾತ್ರ ಅಲ್ಲ, ಐಸಿಸಿ ಟೂರ್ನಿಯಿಂದಲೇ ಆಲ್ಮೋಸ್ಟ್ ಹೊರಬಿದ್ದಾಗಿದೆ. ಟಾಸ್ ಗೆದ್ದ ಪಾಕಿಸ್ತಾನಕ್ಕೆ ಬೆಂಡೆತ್ತಿದ ಭಾರತೀಯ ಬೌಲರ್ಸ್. ಭಾನುವಾರದ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಪಾಕಿಸ್ತಾನದ ಕ್ಯಾಪ್ಟನ್ ಮೊಹಮ್ಮದ್ ರಿಜ್ವಾನ್ ಅವರು ತುಂಬಾ ಕಾನ್ಫಿಡೆನ್ಸ್ ಇಂದಲೇ ಬ್ಯಾಟಿಂಗ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಆರಂಭದಲ್ಲಿ ಎಲ್ಲ ಕೂಡ ಚೆನ್ನಾಗಿ ಅನಿಸ್ತಾ ಇತ್ತು ಅವರಿಗೆ. ಬಟ್ ಈ ಡಿಸಿಷನ್ ಅನ್ನು ತಗೊಳ್ಬಾರ್ದಿತ್ತು ಅನ್ನೋದು ಗೊತ್ತಾಗೋಕೆ ಜಾಸ್ತಿ ಹೊತ್ತು ಬೇಕಾಗಲೇ ಇಲ್ಲ. ಅದರಲ್ಲೂ ಕೂಡ ಮೊದಲ ಓವರ್ ಬೌಲ್ ಮಾಡಿದಂತ ಮೊಹಮ್ಮದ್ ಶಮಿ ಭಾರತ ಪರ ಬೇಡದ ದಾಖಲೆಯನ್ನು ಕೂಡ ಬರೆದ್ರು. ಒಂದೇ ಓವರ್ನಲ್ಲಿ 6 ಬದಲಿಗೆ 11 ಎಸೆತಗಳನ್ನು ಎಸೆದ್ರು. ಇದರಲ್ಲಿ 5 ವೈಡ್ಗಳು ಕೂಡ ಸೇರಿದ್ವು. ಇದರೊಂದಿಗೆ ತಮ್ಮ ಹೆಸರಿಗೆ ಬೇಡದ ದಾಖಲೆಯನ್ನು ಬರ್ಕೊಂಡ್ರು. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮೊದಲ ಓವರ್ನಲ್ಲೇ 5 ವೈಡ್ ಎಸೆದಂತ ಮೊದಲ ಬೌಲರ್ ಆದ್ರು. ಒಟ್ಟಾರೆ 2ನೇ ಬೌಲರ್ ಎನಿಸಿಕೊಂಡ್ರು. ಹೀಗೆ ಫಸ್ಟ್ ಓವರ್ನಲ್ಲಿ 5 ವೈಡ್ಗಳಿಂದ ಲಾಭ ಪಡೆದಂತ ಬಾಬರ್ ಸ್ಟಾರ್ಟಿಂಗ್ ನಲ್ಲಿ ಸೂಪರ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ರು. 5 ಬೌಂಡ್ರಿಗಳನ್ನು ಕೂಡ ಬಾರಿಸಿದ್ರು. ಬಟ್ ಇವರ ಆಟ 9ನೇ ಓವರ್ನಲ್ಲೇ ಎಂಡ್ ಆಯ್ತು. 9ನೇ ಓವರ್ನಲ್ಲಿ ಹಾರ್ದಿಕ್ ಪಾಂಡ್ಯ ಬಾಬರ್ ಅಜಮ್ ಅವರ ವಿಕೆಟ್ ಅನ್ನು ಎಗರಿಸಿದ್ರು. ಇನ್ನು 10ನೇ ಓವರ್ನಲ್ಲಿ ಅಕ್ಷರ್ ಪಟೇಲ್ ಅವರ ಬ್ರಿಲಿಯಂಟ್ ಥ್ರೋಗೆ ಇಮಾಮ್ ಉಲ್ ಹಕ್ ಔಟ್ ಆದ್ರು. ಮೊದಲ ಪವರ್ ಪ್ಲೇನಲ್ಲಿ ಕೇವಲ 41 ರನ್ ಗಳಿಸಿದಂತ ಪಾಕಿಸ್ತಾನ ಪ್ರಮುಖ 2 ವಿಕೆಟ್ಗಳನ್ನ ಕಳ್ಕೊಳ್ತು. ಇಲ್ಲಿಂದ ಪಾಕಿಸ್ತಾನಕ್ಕೆ ಮೇಲೆ ಏಳೋಕೆ ಆಗ್ಲೇ ಇಲ್ಲ. ಮಿಡಲ್ ಓವರ್ಗಳಲ್ಲಿ ತುಂಬಾನೇ ಪೇಷನ್ಸ್ ಇಂದ ಆಡಿದಂತ ಶಕೀಲ್ ಹಾಗೆ ರಿಜ್ವಾನ್ 4ನೇ ವಿಕೆಟ್ಗೆ 104 ರನ್ಗಳ ಜೊತೆ ಆಟವಾಡಿದ್ದು. ಅದು ಹೆಚ್ಚು ಹೊತ್ತು ಉಳಿಲೇ ಇಲ್ಲ. ಅಂತಿಮವಾಗಿ 49.4 ಓವರ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಪಾಕಿಸ್ತಾನ ತಂಡ 241 ರನ್ಗಳನ್ನ ಕಲೆ ಹಾಕಿತು. ಭಾರತ ಪರ ಕಳೆದ ಮ್ಯಾಚ್ನಲ್ಲಿ 5 ವಿಕೆಟ್ ಪಡೆದಿದ್ದಂತ ಮೊಹಮ್ಮದ್ ಶಮಿಗೆ ಈ ಪಂದ್ಯದಲ್ಲಿ 1 ವಿಕೆಟ್ ಬೀಳಿಲ್ಲ. ಉಳಿದಂತೆ ಕುಲ್ದೀಪ್ ಯಾದವ್ 3, ಹಾರ್ದಿಕ್ ಪಾಂಡ್ಯ 2, ಹರ್ಷಿತ್ ರಾಣಾ, ರವೀಂದ್ರ ಜಡೇಜಾ, ಅಕ್ಷರ್ ಪಟೇಲ್ ತಲಾ 1 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಟಾರ್ಗೆಟ್ ಬೆನ್ನತ್ತಿದ ಭಾರತದ ಆಟಗಾರರಿಂದ ಭರ್ಜರಿ ಬ್ಯಾಟಿಂಗ್. 242 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಟೀಮ್ ಇಂಡಿಯಾ ಪರ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಭರ್ಜರಿ ಬ್ಯಾಟಿಂಗ್ ಅನ್ನು ಆರಂಭ ಮಾಡಿದ್ರು. ಅದರಲ್ಲೂ ಕೂಡ ಕ್ಯಾಪ್ಟನ್ ರೋಹಿತ್ ಶರ್ಮಾ ಎಂದಿನಂತೆ ತಮ್ಮ ಹೊಡಿಬಡಿ ಆಟವನ್ನ ಶುರು ಮಾಡಿದ್ರು. ಬಟ್ 20 ರನ್ಗಳಿಗೆ ಇನ್ನಿಂಗ್ಸ್ ಅನ್ನ ಮುಗಿಸಿದ್ರು. ಆ ನಂತರ ಶುಭ್ಮನ್ ಗಿಲ್ಗೆ ವಿರಾಟ್ ಕೊಹ್ಲಿ ಜೊತೆಯಾಗಿದ್ರು. ಇಬ್ರು ಕೂಡ ಸೂಪರ್ ಡೂಪರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಬಟ್ ಗಿಲ್ 46 ರನ್ ಗಳಿಸಿದ್ದಾಗ ಅಬ್ರಾರ್ ಅಹ್ಮದ್ ಬೌಲಿಂಗ್ ನಲ್ಲಿ ಕ್ಲೀನ್ ಬೌಲ್ಡ್ ಆದ್ರು. ಈ ಟೈಮಲ್ಲಿ ವಿರಾಟ್ ಕೊಹ್ಲಿಗೆ ಜೊತೆಯಾಗಿದ್ದೇ ಶ್ರೇಯಸ್ ಅಯ್ಯರ್ ಕೂಡ ಜವಾಬ್ದಾರಿಯುತವಾಗಿ ಆಟವಾಡಿದ್ರು. ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ಳದಂತ ಇಬ್ಬರು ಆಟಗಾರರು ತುಂಬಾ ಚೆನ್ನಾಗಿ ಬ್ಯಾಟ್ ಬೀಸಿದ್ರು. ಒಂದ್ ಕಡೆ ವಿರಾಟ್ ಕೊಹ್ಲಿ, ಮತ್ತೊಂದ್ ಕಡೆ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ನೋಡೋದೇ ಅದ್ಭುತವಾಗಿತ್ತು. ಶ್ರೇಯಸ್ ಅಯ್ಯರ್ 56 ರನ್ಗಳಿಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಬಟ್ ಕೊಹ್ಲಿ ಮಾತ್ರ ಒಂದ್ ಕಡೆ ಗೋಡೆಯಂತೆ ನಿಂತು ಆಡ್ತಾನೇ ಇದ್ರು. ವಿರಾಟ್ ಕೊಹ್ಲಿ ಸೆಂಚುರಿ ಸಿಡಿಸಿದ್ದೇ ರೋಚಕ. ಪಾಕಿಸ್ತಾನದ ಟಾರ್ಗೆಟ್ ನೋಡಿದಾಗಲೇ ಭಾರತ ಗೆಲ್ಲುತ್ತೆ ಅನ್ನೋದು ಮೊದಲಿಂದಲೇ ಫಿಕ್ಸ್ ಆಗಿತ್ತು. ಬಟ್ ಲಾಸ್ಟ್ಗೆ ಕ್ರಿಕೆಟ್ ಅಭಿಮಾನಿಗಳು ಕಾಯ್ತಾ ಇದ್ದಿದ್ದು ವಿರಾಟ್ ಕೊಹ್ಲಿ ಅವರ ಸೆಂಚುರಿಗೆ 18-20 ರನ್ ಬೇಕಿದ್ದಾಗ ಹಾರ್ದಿಕ್ ಪಾಂಡ್ಯ ಎಂಟ್ರಿ ಕೊಟ್ರು. ಶ್ರೇಯಸ್ ಅಯ್ಯರ್ ಔಟ್ ಆದ ಬೆನ್ನಲ್ಲೇ ಅಚ್ಚರಿಯ ರೀತಿಯಲ್ಲಿ ಕ್ರೀಸ್ಗೆ ಬಂದ್ರು. ಒಂದ್ ಕಡೆ ಕೊಹ್ಲಿ ಸೆಂಚುರಿಗೆ ಫ್ಯಾನ್ಸ್ ಎದುರು ನೋಡ್ತಾ ಇದ್ರೆ, ಮತ್ತೊಂದ್ ಕಡೆ ಪಾಂಡ್ಯ ಪವರ್ ಹಿಟ್ಟಿಂಗ್ ಅನ್ನ ಶುರು ಮಾಡಿದ್ರು. ಜಸ್ಟ್ 1-2 ಓವರ್ಗಳಲ್ಲೇ ಮ್ಯಾಚ್ ಅನ್ನ ಮುಗಿಸೋ ಮೈಂಡ್ ಸೆಟ್ ನಲ್ಲಿದ್ರು. ಆದ್ರೆ 8 ರನ್ಗೆ ಕ್ಯಾಚ್ ಕೊಟ್ಟು ಹೊರ ನಡೆದ್ರು. ಈ ಟೈಮಲ್ಲಿ ತುಂಬಾ ಜನರಿಗೆ ಪಾಂಡ್ಯ ಔಟ್ ಆಗಿದ್ದು ಬೇಜಾರಾಗ್ಲಿಲ್ಲ. ಯಾಕಂದ್ರೆ ಅಲ್ಲಿ ಕೊಹ್ಲಿ ಸೆಂಚುರಿ ಬಾರಿಸೋದು ಇಂಪಾರ್ಟೆಂಟ್ ಆಗಿತ್ತು. ಆನಂತರ ಕ್ರೀಸ್ಗೆ ಬಂದಂತ ಅಕ್ಷರ್ ಪಟೇಲ್ ಕೊಹ್ಲಿ ಸೆಂಚುರಿಗೆ ಸಾಥ್ ಕೊಟ್ರು. ಕೊಹ್ಲಿ 90 ರನ್ ಗಳಿಸಿದ್ರೆ ಭಾರತ ಗೆಲ್ಲೋಕೆ 10 ರನ್ ಬೇಕಿತ್ತು. ಸೊ ಈ ಟೈಮಲ್ಲಿ ಪಾಕಿಸ್ತಾನ ಬೌಲರ್ ಕೂಡ 1 ವೈಡ್ ಅನ್ನ ಹಾಕಿದ್ರು. ಆದ್ರೆ ಅಂತಿಮವಾಗಿ ಭಾರತ ಗೆಲ್ಲೋಕೆ 2 ರನ್ ಬೇಕಾಯ್ತು. ಕೊಹ್ಲಿ ಸ್ಕೋರ್ 96 ರನ್ ಆಗಿತ್ತು. ಈ ಟೈಮಲ್ಲಿ ವಿರಾಟ್ ಕೊಹ್ಲಿ 4 ಬಾರಿಸುವ ಮೂಲಕ ಸೆಂಚುರಿಯನ್ನು ಕಂಪ್ಲೀಟ್ ಮಾಡಿದ್ರು. ಭಾರತವು ಮ್ಯಾಚ್ ವಿನ್ ಆಯ್ತು. ಪಾಕ್ ತಂಡದ ಬೌಲರ್ಗಳನ್ನ ಕಾಡಿದಂತ ಕೊಹ್ಲಿ 111 ಎಸೆತಗಳಲ್ಲಿ 7 4 ಸಮೇತ ಅಜೇಯ 100 ರನ್ಗಳನ್ನ ಚೆಚ್ಚಿದ್ರು. ಇವರ ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ 90ಕ್ಕೂ ಕೂಡ ಹೆಚ್ಚಿತ್ತು. ಕೊಹ್ಲಿ ಶತಕಕ್ಕೆ ಕುಣಿದು ಕುಪ್ಪಳಿಸಿದ ಪಾಕ್ ಫ್ಯಾನ್ಸ್. ವಿರಾಟ್ ಕೊಹ್ಲಿ ಅವರ ಶತಕದ ಸಂಭ್ರಮವನ್ನ ಬರೀ ಟೀಮ್ ಇಂಡಿಯಾ ಮಾತ್ರವಲ್ಲ, ಪಾಕಿಸ್ತಾನದ ಕ್ರಿಕೆಟ್ ಪ್ರೇಮಿಗಳು ಕೂಡ ಸಂಭ್ರಮಿಸಿದ್ದಾರೆ. ಪಾಕಿಸ್ತಾನ ವಿರುದ್ಧ ಕಿಂಗ್ ಕೊಹ್ಲಿ ಭರ್ಜರಿ ಶತಕ ಸಿಡಿಸೋದನ್ನೇ ಪಾಕ್ನಲ್ಲಿನ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು, ಸಂಭ್ರಮ ಪಟ್ಟಿದ್ದಾರೆ.
ಅದು ಸಹ ಪಾಕಿಸ್ತಾನ ತಂಡದ ಸೋಲಿನೊಂದಿಗೆ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ಟೀಂ ಇಂಡಿಯಾಗೆ ಗೆಲ್ಲೋಕೆ 7 ರನ್ ಬೇಕಿದ್ದಾಗ ಕೊಹ್ಲಿ 4 ಅನ್ನ ಬಾರಿಸಿ ತಮ್ಮ ಶತಕವನ್ನ ಕಂಪ್ಲೀಟ್ ಮಾಡಿದ್ರು. ಅತ್ತ ಪಾಕಿಸ್ತಾನ ತಂಡದ ಸೋಲು ಕೂಡ ಫಿಕ್ಸ್ ಆಗ್ತಾ ಇದ್ದಂತೆ ಪಾಕ್ನಲ್ಲಿನ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವರ ಶತಕಕ್ಕಾಗಿ ಕಾತುರದಿಂದ ಕಾಯ್ತಾ ಇದ್ರು. ಅಂತಿಮವಾಗಿ ಕೊಹ್ಲಿ 4 ಬಾರಿಸ್ತಾ ಇದ್ದಂತೆ ಇಸ್ಲಾಮಾಬಾದ್ನಲ್ಲಿರುವಂತಹ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಕುಣಿದು ಕುಪ್ಪಳಿಸಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಾ ಇದೆ. ಅಭಿಮಾನಿಗಳಿಂದ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಏಕದಿನ ಕ್ರಿಕೆಟ್ನಲ್ಲಿ 14,000 ರನ್ ಪೂರೈಸಿದ ವಿರಾಟ್ ಕೊಹ್ಲಿ. ಇನ್ನು ಏಕದಿನ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾದ ಸ್ಟಾರ್ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದಾರೆ. ಈ ಪಂದ್ಯದ ಮೂಲಕ ತಾನು ಆಡಿರುವಂತಹ 287 ಏಕದಿನ ಇನ್ನಿಂಗ್ಸ್ಗಳಲ್ಲಿ 14,000 ರನ್ಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಪಾಕ್ ವಿರುದ್ಧದ ಏಕದಿನ ಪಂದ್ಯದಲ್ಲೇ ಕೊಹ್ಲಿ ಈ ದಾಖಲೆ ಬರೆದಿದ್ದಾರೆ. ಪ್ರೆಸೆಂಟ್ ಡೇಸ್ನಲ್ಲಿ ಅತ್ಯುತ್ತಮ ಏಕದಿನ ಬ್ಯಾಟರ್ಗಳಲ್ಲಿ ವಿರಾಟ್ ಕೊಹ್ಲಿ ಕೂಡ ಒಬ್ರು. ಇವರು ಟೀಂ ಇಂಡಿಯಾ ದಿಗ್ಗಜ ಬ್ಯಾಟರ್ ಆಗಿರುವಂತ ಸಚಿನ್ ತೆಂಡೂಲ್ಕರ್ ಹಾಗೆ ಶ್ರೀಲಂಕಾದ ಮಾಜಿ ಕ್ಯಾಪ್ಟನ್ ಆಗಿದ್ದಂತ ಕುಮಾರ್ ಸಂಗಕಾರ ಸಾಲಿಗೆ ಸೇರಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ ಅತಿ ವೇಗವಾಗಿ 14,000 ರನ್ಗಳನ್ನ ಪೂರ್ಣಗೊಳಿಸಿದ ವಿಶ್ವದ ಮೊದಲ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಏಕದಿನ ಇತಿಹಾಸದಲ್ಲಿ ಅತಿ ಹೆಚ್ಚು ಶತಕ ಗಳಿಸಿದ ಬ್ಯಾಟರ್ ಕೂಡ ಆಗಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರ 49 ಏಕದಿನ ಶತಕಗಳನ್ನ ಹಿಂದಿಕ್ಕೋ ಮೂಲಕ ಈ ಸಾಧನೆಯನ್ನ ಮಾಡಿದ್ರು. ಇದೀಗ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ 51 ಶತಕಗಳು ಹಾಗೆ 72 ಅರ್ಧ ಶತಕಗಳನ್ನ ಬಾರಿಸಿದ್ದಾರೆ. ಗಿಲ್ನ ಬೌಲ್ಡ್ ಮಾಡಿ ಅಬ್ರಾರ್ ವಿಚಿತ್ರ ವರ್ತನೆ. ಇನ್ನು ಪಾಕಿಸ್ತಾನದ ಆಟಗಾರರ ವಿಚಿತ್ರ ವರ್ತನೆ ನಿನ್ನೆ ಮ್ಯಾಚ್ನಲ್ಲೂ ಕೂಡ ಕಂಟಿನ್ಯೂ ಆಗಿತ್ತು. ಅದರಲ್ಲೂ ಕೂಡ ಪಾಕಿಸ್ತಾನದ ಲೆಗ್ ಸ್ಪಿನ್ನರ್ ಅಬ್ರಾರ್ ಅಹ್ಮದ್ ಭಾರತದ ಆರಂಭಿಕ ಆಟಗಾರ ಶುಭ್ಮನ್ ಗಿಲ್ ಅವರನ್ನ ಕ್ಲೀನ್ ಬೌಲ್ಡ್ ಮಾಡಿ ವಿಚಿತ್ರವಾಗಿ ವರ್ತಿಸಿದ್ರು. 18ನೇ ಓವರ್ನಲ್ಲಿ ಅಬ್ರಾರ್ ಎಸೆದ ಗೂಗ್ಲಿ ಎಸೆತವನ್ನ ಸರಿಯಾಗಿ ಜಡ್ಜ್ ಮಾಡೋಕೆ ಸಾಧ್ಯವಾಗದಂತ ಗಿಲ್ ಕೇವಲ 46 ರನ್ ಗಳಿಸಿ ಪೆವಿಲಿಯನ್ ಸೇರ್ಕೊಂಡ್ರು. ಇಲ್ಲಿ ಬೌಲ್ಡ್ ಆದ್ರು. ಬಟ್ ಗಿಲ್ ಔಟ್ ಆಗಿದ್ದು ಟೀಂ ಇಂಡಿಯಾ ಫ್ಯಾನ್ಸ್ಗೆ ತುಂಬಾನೇ ಬೇಜಾರಾಯಿತು. ಗಿಲ್ ಕಳೆದ 4 ಇನ್ನಿಂಗ್ಸ್ಗಳಿಂದ ಪ್ರತಿ ಬಾರಿಯೂ ಕೂಡ 50ಕ್ಕೂ ಹೆಚ್ಚು ರನ್ ಗಳಿಸಿ ಭರ್ಜರಿ ಫಾರ್ಮ್ನಲ್ಲಿದ್ರು. ಕಳೆದ 2 ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಶತಕ ಸಿಡಿಸಿದ್ರು. ಆದ್ರೆ ಅಬ್ರಾರ್ ಎಸೆತಕ್ಕೆ ಕ್ಲೀನ್ ಬೌಲ್ಡ್ ಆದ್ರು. ಈ ವೇಳೆ ಅಬ್ರಾರ್ ಕೈ ಕಟ್ಟಿಕೊಂಡು ಕುತ್ತಿಗೆಯಲ್ಲೇ ಸನ್ಹೆ ಮಾಡುತ್ತಾ ಹೋಗು ಹೋಗು ಎನ್ನುವಂತೆ ಅಣಕಿಸಿದ್ರು. ಆದ್ರೆ ಅಬ್ರಾರ್ ವರ್ತನೆ ತುಂಬಾನೇ ಟ್ರೋಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾ ಬಳಕೆದಾರರು ಕೂಡ ಟೀಕೆ ಮಾಡ್ತಾ ಇದ್ದಾರೆ. ತರಹೇವಾರಿ ಮೀಮ್ಸ್ಗಳು ಕೂಡ ಸಾಕಷ್ಟು ಸದ್ದು ಮಾಡ್ತಿವೆ. ಸೋಲಿನೊಂದಿಗೆ ಟೂರ್ನಿಯಿಂದಲೇ ಹೊರಬಿತ್ತ ಪಾಕಿಸ್ತಾನವನ್ನ ಸೋಲಿಸುವ ಮೂಲಕ ಟೀಂ ಇಂಡಿಯಾ ಸೆಮಿಫೈನಲ್ನಲ್ಲಿ ತನ್ನ ಸ್ಥಾನವನ್ನ ಬಹುತೇಕ ಖಚಿತಪಡಿಸಿಕೊಂಡಿದೆ. ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಮತ್ತೊಮ್ಮೆ 242 ರನ್ಗಳ ಗುರಿಯನ್ನ ಯಾವುದೇ ತೊಂದರೆ ಇಲ್ಲದೆ ಅದ್ಭುತ ರೀತಿಯಲ್ಲಿ ಬೆನ್ನಟ್ಟಿದೆ. ಇತ್ತ ಭಾರತದ ವಿರುದ್ಧ ಸೋತಿರುವಂತ ಪಾಕಿಸ್ತಾನ ತಂಡ ತನ್ನದೇ ತವರಿನಲ್ಲಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡ್ತಾ ಇದ್ರು ಕೂಡ ಈ ಟೂರ್ನಿಯ ಮೊದಲ ಸುತ್ತಿನಲ್ಲೇ ಹೊರಬೀಳೋ ಅಂಚಿನಲ್ಲಿದೆ. ನ್ಯೂಜಿಲೆಂಡ್ ಮತ್ತು ಭಾರತ ವಿರುದ್ಧ ಈಗಾಗಲೇ ಸೋತಿರುವಂತಹ ಪಾಕಿಸ್ತಾನಕ್ಕೆ ಸಂಕಷ್ಟ ಎದುರಾಗಿದೆ. ಸೋಮವಾರ ನಡೆಯಲಿರುವಂತಹ ಪಂದ್ಯದಲ್ಲಿ ಬಾಂಗ್ಲಾ ವಿರುದ್ಧ ನ್ಯೂಜಿಲೆಂಡ್ ಗೆಲುವು ಸಾಧಿಸಿದ್ರೆ ಪಾಕಿಸ್ತಾನದ ಸೆಮೀಸ್ ರೇಸ್ನಿಂದ ಹೊರಬೀಳೋದು ಕನ್ಫರ್ಮ್ ಆಗಲಿದೆ. ಸೊ ನಿನ್ನೆಯ ಮ್ಯಾಚ್ನ ನೀವು ಕೂಡ ಎಂಜಾಯ್ ಮಾಡಿದ್ರ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.